ಗುರುಗಳೇ, ನನ್ನೊಂದು ಪ್ರಶ್ನೆ. ಒಬ್ಬ ಮನುಷ್ಯ ಎಲ್ಲವೂ ಇರುತ್ತೆ, ಆದ್ರೂ ಪದೇ ಪದೇ ಆತ ದುಃಖಿಸ್ತಾ ಇರ್ತಾನೆ. ಆತನಿಗೆ ಹಣ ಇಂದ ಹಿಡಿದು ಎಲ್ಲ ಇರುತ್ತೆ, ಆದ್ರೂ ಅವನಿಗೆ ದುಃಖ ಆಗ್ತಾ ಇರುತ್ತೆ ಏನೋ ಒಂದ್ ರೀತಿ. ನಾನು ಹಿಂಗೆ ಒಂದು ಸಣ್ಣ ಪ್ರಶ್ನೆ ವಾಪಸ್ ಕೇಳ್ತೀನಿ, ಇಷ್ಟೊತ್ತಂಗ್ ನೀನ್ ನಂಗೆ ಇಂಟರ್ವ್ಯೂ ಮಾಡ್ತೀನಿ. ಆಯ್ತು. ಈ ಜಗತ್ತಲ್ಲಿ ನಿಜವಾದ ಸುಖಿ ಯಾರು? ಯಾರು ಇಲ್ಲ. ಇದ್ದಾನೆ, ಭಿಕ್ಷುಕ. ಭಿಕ್ಷುಕ. ಸನ್ಯಾಸಿಗಳು ಅಲ್ಲ, ರಾಜಕಾರಣಿಗಳು ಅಲ್ಲ, ಸಂಸಾರಿಗಳು ಅಲ್ಲ. ಯಾಕೆ? ಭಿಕ್ಷುಕನಿಗೆ ಮಧ್ಯಾಹ್ನದೊಂದು ಊಟ ಸಿಕ್ಕಿದ್ರೆ ಸಾಕು ಅಂತ. ಅದು ಬಿರಿಯಾನಿ ಆದ್ರೂ ತೊಂದರೆ ಇಲ್ಲ, ಮೊಸರನ್ನ ಹೊಟ್ಟೆ ತುಂಬ ಊಟ ಒಂದು ಸಿಗ್ಲಿ. ಯಾರು ತೃಪ್ತಾತ್ಮ ವಿನಶ್ಯತಿ ಅಂತ ಗೀತೆಯಲ್ಲಿ ಸಾಕು ಅಂತಾರೋ ಅವನ ಆ ಕ್ಷಣದಿಂದ ಅವನು ಸುಖಿ. ಬೇಕು ಅಂದಷ್ಟು ಮನಸ್ಸಿಗೆ ಬೇಕು, ಇನ್ಫೈನೈಟ್, ಅದು ಅಗಲ ಆಗ್ತಾ ಹೋಗುತ್ತೆ, ಆಕಾಶ ತತ್ವದ ಥರ. ಸಾಕು ಅನ್ಸೋದು ಯಾವಾಗ? ಅವನ ಆಯುಷ್ ಹೋಳು, ಸಮಾಧಾನ ಹಾಳು. ನಾನು ಹೇಳೋದು ಯಾವಾಗಲೂ ದೇವ್ರ ಹತ್ರ ಕೇಳಬೇಡಿ ಅಂತ ಹೇಳಲ್ಲ. ನೋಡಿ, ನಮ್ಮ ಏಜು 70 ವರ್ಷ ಇದೆ, 100 ಹೊಗೆ ಹಾಕೊಂಡಿದೆ. ಈಗಿನ ಆಹಾರಕ್ಕೆ 70 ಷಷ್ಠಿ ಪೂರ್ತಿ ಶತಾಯುಷ್ ಹೊರಡ್ತಾ ಇರ್ಬೇಕು. ಅದ್ರಲ್ಲಿ 12 ವರ್ಷ ಕಾಲೇಜು ಸ್ಕೂಲು ಹೋಯ್ತು. 60ರಲ್ಲಿ 12 ಗಂಟೆ ನಿದ್ದೆ, 30 ಹೊಗೆ ಅಲ್ವಾ? ಲಾಜಿಕಲಿ ಹೋಗೋಣ, 30 ಹೊಗೆ. ಆಮೇಲೆ ಸ್ಕೂಲು ಕಾಲೇಜು, ಕೆಲಸ ಹುಡಕ್ಕೆ 2 ವರ್ಷ, ಲವ್ ಸ್ಟೋರಿ, ಲವ್ ಬ್ರೇಕಪ್ 3 ವರ್ಷ, ಅದು ಹೋಗಿ ಮದುವೆ ಹುಡುಕ್ಲಿಕ್ಕೆ 2 ವರ್ಷ, ಅದು ಒಂದು ಹೋಯ್ತು. ಅಲ್ಲಿ 42ಕ್ಕೆ ಬಂದ್ವಿ. ಆಮೇಲೆ ಮನೆ ಕಟ್ಟು, ಮಕ್ಕಳು ಶಾಲೆಗೆ ಸೇರಿಸು, ಅವು ಪೇರೆಂಟ್ಸ್ ಮೀಟಿಂಗಿಗೆ ಹೋಗು, ತೋಟ ತಗೋ, ಇದೆಲ್ಲ ಮಾಡ್ತಾ 12 ಹೋಯ್ತು. ಮದುವೆ ಮನೆ, ವೈಕುಂಠ ಸಮಾರಾಧನೆ, ರಿಸೆಪ್ಷನ್ ಅಂತ ಹೇಳಿ ಅಲ್ಲೊಂದು 5 ವರ್ಷ ಹೋಯ್ತು ಸಮಯ. ಕೊನೆಗೆ ಇರೋದೇ ಅವನ ಹತ್ರ 5 ವರ್ಷ. ಕೊನೆ ಹಾಸ್ಪಿಟ್ಲಲ್ಲಿ ಇರಬೇಕು, ಮನೆ ಇಲ್ಲ, ಈಗೆಲ್ಲ ಆಸ್ಪತ್ರೆ, ಇನ್ಶೂರೆನ್ಸ್ ಅವ್ರು ಇರೋದ್ರಿಂದ ಅವ್ರು ಕೀಳ ತಂಗ ಬಿಡಲ್ಲ.